ಕುರುಶಣಿ ಚಟ್ನಿ ಪುಡಿ ಮಾಡುವುದು ಹೇಗೆ ನೋಡೋಣ ಬನ್ನಿ. ಕುರುಶಣಿ ಜೀರಿಗೆ ಥರ ಇರುತ್ತೆ ಉದ್ದುದ್ದಾಗಿ. ಅದು ಕುರುಶಣಿ, ಕೊಬ್ಬರಿ, ಕೆಂಪು ಮೆಣಸು, ಕರಿಬೇವು, ಉಪ್ಪು, ಹುಣಸೆಹಣ್ಣು. ಕುರುಶಣಿನ ಒಂದು ಪಾತ್ರೆ ತೊಗೊಂಡು ಕುರುಶಣಿನ ನೀಟಾಗಿ ಡ್ರೈ ಮಾಡಬೇಕು. ಅಂದರೆ ಹಸಿ ಸ್ಮೆಲ್ ಹೋಗಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋ ತನಕ ಹಾಗೆ ಹುರಿಬೇಕು. 2 ನಿಮಿಷದಲ್ಲಿ ಆಗುತ್ತೆ. ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕು. ಇವಾಗ ಕೊಬ್ಬರಿ ಹಾಕ್ಕೊಳ್ಳಿ. ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಡ್ರೈ ಆಗೋ ತನಕ ಹುರ್ಕೊಂಡು, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಬಿಸಿ ಆಗಲಿ ಅಂತ ಅಷ್ಟೇ. ನೀಟಾಗಿ ಫ್ರೈ ಮಾಡಿಕೊಂಡು ಆನಂತರ ಅದನ್ನು ತೆಕ್ಕೊಂಡು ಕರಿಬೇವನ್ನು ಸ್ವಲ್ಪ, ಇವಾಗ ಕೆಂಪು ಮೆಣಸು ಅದನ್ನು ಅಷ್ಟೇ ಫುಲ್ ಡ್ರೈ ಆಗೋ ತನಕ ಕರಿಬೇಕು. ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಹಂಗೆ ಪಕ್ಕಕ್ಕೆ ತೆಗೆದಿಟ್ಕೊಂಡು, ನೆಕ್ಸ್ಟ್ ಕರಿಬೇವು ಇದೆಯಲ್ಲ, ಡ್ರೈ ಆಗಿರೋಂಥ ಕರಿಬೇವನ್ನ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಒಣಗಿದೆ. ಅದನ್ನು ಸ್ವಲ್ಪ ಡ್ರೈ ಮಾಡಬೇಕು. ಫುಲ್ ರೋಸ್ಟ್ ಆಗೋ ತನಕ ಫ್ರೈ ಮಾಡಿ ಒಂದು 5 ನಿಮಿಷ ಹಾಗೆ ಇಡಬೇಕು. ಅದು ತಣ್ಣಗಾದ್ಮೇಲೆ ನೀಟಾಗಿ ಪುಡಿ ಆಗುತ್ತೆ ಅಂತ ಅಷ್ಟೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲದನ್ನು ತಗೊಂಡು ಪ್ಲೇಟಿಗೆ ಹಾಕಿ ಒಂದು 5 ನಿಮಿಷ ತಣ್ಣಗೆ ಹಾಕಿಬಿಡಬೇಕು. ಆನಂತರ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಕೊಂಡು ಪುಡಿಯನ್ನು ಇವಾಗ ರೆಡಿ ಆಯಿತು. ಅನ್ನ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲ ತಿನ್ಬೋದು. ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೂ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ.